ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫಸ್ಟ್ ಸೆಮಿಸ್ಟರ್ BCom ಕಾರ್ಪೊರೇಟ್ ಲಾ ಅಕಾರ್ಡಿಂಗ್ ಟು SEP ಸಿಲೆಬಸ್ ಪ್ರಕಾರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ಡಿಸ್ಕಸ್ ಮಾಡೋಣ. ಆ್ಯಂಡ್ SEP ಸಿಲೆಬಸ್ ನಮಗೆ ಟೋಟಲ್ 80 ಮಾರ್ಕ್ಸ್ಗಿರುತ್ತೆ. ಅದರಲ್ಲಿ ಫಸ್ಟ್ ಸೆಕ್ಷನ್ ಎ ನೋಡಿ. ಸೆಕ್ಷನ್ ಎನಲ್ಲಿ ಟೋಟಲ್ 7 ಕ್ವಶನ್ನ ಅಟೆಂಡ್ ಮಾಡಬೇಕಾಗತ್ತೆ. ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, ಟೋಟಲ್ 14 ಮಾರ್ಕ್ಸಿಗಿರುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಸ್ಟೇಟ್ 2 ಕೀ ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಫಸ್ಟ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಏನಂದರೆ ಅಕಾರ್ಡಿಂಗ್ ಟು ದ ಕಂಪನೀಸ್ ಆ್ಯಕ್ಟ್ 2013 ಕಂಪನಿ ಮೀನ್ಸ್ ಎ ಕಂಪನಿ ಇನ್ಕಾರ್ಪೊರೇಟೆಡ್ ಅಂಡರ್ ದಿಸ್ ಆ್ಯಕ್ಟ್ ಆರ್ ಎನಿ ಅದರ್ ಪ್ರೀವಿಯಸ್ ಲಾ. ಸೊ ಯಾವ ಕಂಪನಿ ಅಕಾರ್ಡಿಂಗ್ ಟು ಕಂಪನೀಸ್ ಆ್ಯಕ್ಟ್ 2013 ಎಸ್ಟಾಬ್ಲಿಷ್ ಆಗಿರುತ್ತೋ ಅದನ್ನು ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕರಿತೀವಿ. ಸೊ ಇಲ್ಲಿ ಏನು ಫೀಚರ್ಸ್ ಅಂತ ಅಂದರೆ ಒಂದು ಸಪ್ರೇಟ್ ಲೀಗಲ್ ಎಂಟಿಟಿ. ಸೊ ಸಪ್ರೇಟ್ ಲೀಗಲ್ ಎಂಟಿಟಿ ಅಂತಂದರೆ ಬಿಸ್ನೆಸ್ ಈಸ್ ಡಿಫ್ರೆಂಟ್ ಫ್ರಮ್ ದ ಓನರ್. ಅಂದರೆ ಇಲ್ಲಿ ಓನರ್ ಸಪ್ರೇಟು, ಕಂಪನಿ ಸಪ್ರೇಟ್ ಅಂತ ಟ್ರೀಟ್ ಮಾಡ್ತೀವಿ. ಮತ್ತು ಲಿಮಿಟೆಡ್ ಲಯಬಿಲಿಟಿನ ಮೇಂಟೈನ್ ಮಾಡ್ತೀವಿ. ಸೊ ಎಷ್ಟು ಅಂದರೆ ಇಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟಿ ಇರಲ್ಲ, ಲಿಮಿಟೆಡ್ ಲಯಬಿಲಿಟಿನ ಮೇಂಟೈನ್ ಮಾಡ್ತೀವಿ. ಆ್ಯಂಡ್ ಲಾರ್ಜ್ ಕ್ಯಾಪಿಟಲ್ ಇರುತ್ತೆ. ಆ್ಯಂಡ್ ಕಾಮನ್ ಸೇಲ್ ಆ್ಯಂಡ್ ಆರ್ಟಿಫಿಷಿಯಲ್ ಲೀಗಲ್ ಪರ್ಸನ್. ಸೊ ಯಾವುದಾದ್ರೂ 2 ಪಾಯಿಂಟ್ಸ್ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಿ ನೋಡಿ, ಡೆಫಿನೇಷನ್ ಆನ್ ಪ್ರೈವೇಟ್ ಕಂಪನಿ ಅಂತ ಕೇಳಿದ್ದಾರೆ. ಪ್ರೈವೇಟ್ ಕಂಪನಿಗೆ ಡಿಫೈನ್ ಮಾಡಿ ಅಂತ. ಡೆಫಿನೇಷನ್ ಅಂತ ಬಂದಾಗ ಅಕಾರ್ಡಿಂಗ್ ಟು ಕಂಪನೀಸ್ ಆ್ಯಕ್ಟ್ ಪ್ರೈವೇಟ್ ಕಂಪನಿ ಇಸ್ ಡಿಫೈನ್ಡ್ ಆಸ್ ಎ ಕಂಪನಿ ವಿಚ್ ಈಸ್ ಬೈ ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಅಂದರೆ ಇಲ್ಲಿ ನಾವು ಯಾವುದು AOA ಇರುತ್ತೆ ಅದರಲ್ಲಿ ರಿಸ್ಟ್ರಿಕ್ಟ್ ಟು ದ ರೈಟ್ ಟು ಟ್ರಾನ್ಸ್ಫರ್ ಇಟ್ಸ್ ಶೇರ್ಸ್. ಸೊ ಇಲ್ಲಿ ನಾವು ಫ್ರೀಯಾಗಿ ಶೇರ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಪ್ರೈವೇಟ್ ಕಂಪನಿನಲ್ಲಿ. ಮತ್ತು ಲಿಮಿಟ್ಸ್ ದ ನಂಬರ್ ಆಫ್ ಮೆಂಬರ್ ಈಸ್ ಟು 50 ಮೆಂಬರ್ಸ್. ಸೊ ಇಲ್ಲಿ ಏನಂತಂದರೆ ಎಷ್ಟು ಮೆಂಬರ್ಸ್ ತನಕ ಅಂತಂದರೆ 50 ಮೆಂಬರ್ಸ್ ಅಷ್ಟೇ ಇರ್ತಾರೆ. ಎಕ್ಸ್ಕ್ಲೂಡಿಂಗ್ ಎಂಪ್ಲಾಯೀಸ್ ಆ್ಯಂಡ್ ಫಾರ್ಮರ್ ಆಫ್ ಎಂಪ್ಲಾಯೀಸ್. ಅಂದರೆ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಪ್ರೀವಿಯಸ್ ಎಂಪ್ಲಾಯೀಸ್ ಯಾರಿದ್ರು ಅವ್ರನ್ನ ಬಿಟ್ಟು ಟೋಟಲ್ ಎಷ್ಟು ಅಂತಂದರೆ 50 ಮೆಂಬರ್ಸ್ ಇರ್ತಾರೆ. ಆ್ಯಂಡ್ ಪ್ರೊಹಿಬಿಟ್ಸ್ ಎನಿ ಇನ್ವಿಟೇಷನ್ ಟು ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಫಾರ್ ಎನಿ ಶೇರ್ಸ್ ಆರ್ ಡಿಬೆಂಚರ್ ಆಫ್ ದ ಕಂಪನಿ. ಮತ್ತು ಇಲ್ಲಿ ಪಬ್ಲಿಕ್ಗೆ ಯಾವುದೇ ಥರದ ಶೇರ್ಸ್ ಅಥವಾ ಡಿಬೆಂಚರ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಲೋ ಮಾಡಲ್ಲ. ಆ ಒಂದು ಕಂಪನಿನ ನಾವು ಪ್ರೈವೇಟ್ ಕಂಪ್ನಿ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಸಿ ನೋಡಿ, ವಾಟ್ ಆರ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂತ ಕೇಳಿದ್ದಾರೆ. AOA ಅಂತ ಕೇಳಿದ್ದಾರೆ. ದ ಆರ್ಟಿಕಲ್ ಆಫ್ ಅಸೋಸಿಯೇಷನ್ AOA is a legal document that outlines the rules and regulation governing in the internal management and operation of a company. It is critical document that is filled with the register of companies when a company is incorporated. Article of association ಅಂತಂದರೆ ನಾವು ಕಂಪನಿನ ರಿಜಿಸ್ಟರ್ ಮಾಡಬೇಕಾದ್ರೆ ಅಥವಾ ಫಾರ್ಮೇಷನ್ ಆಫ್ ಎ ಕಂಪನಿ ಸ್ಟೇಜಲ್ಲಿ ನಮಗೆ ಮೇಯ್ನ್ ಆಗಿ 2 ಡಾಕ್ಯುಮೆಂಟ್ಸ್ ಬರುತ್ತೆ. ಒಂದು MOA ಬಂದು ಮೇಯ್ನ್ ಡಾಕ್ಯುಮೆಂಟು, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಈ ಆರ್ಟಿಕಲ್ ಆಫ್ ಅಸೋಸಿಯೇಷನಲ್ಲಿ ಏನು ಡಿಫೈನ್ ಮಾಡಿರ್ತೀವಿ ಅಂದರೆ ಕಂಪನಿ ಇಂಟರ್ನಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಇಂಟರ್ನಲ್ ಮ್ಯಾನೇಜ್ಮೆಂಟ್, ಕಂಪನಿ ಮ್ಯಾನೇಜ್ಮೆಂಟ್ ಅಥವಾ ಆಪ್ರೇಷನ್ಸ್ ಬಗ್ಗೆ ನಾವು ಡಿಫೈನ್ ಮಾಡ್ತೀವಿ. ಆ ಒಂದು ಡಾಕ್ಯುಮೆಂಟ್ನ ಏನಂತ ಕರಿತೀವಿ ಅಂದರೆ AOA ಅಂತ ಕರಿತೀವಿ. ಸೊ ನಿಮಗೆ ಇಲ್ಲಿ ಮೇಯ್ನ್ಲಿ ಒನ್ ವರ್ಡ್ನ ನೆನ್ಪಿಟ್ಕೋಬೇಕು. ಇಟ್ ಈಸ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ರಿಗಾರ್ಡಿಂಗ್ ದ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ. ಆಯಿತಾ? ಸೊ ಅದಾದಮೇಲೆ ನೆಕ್ಸ್ಟು ಈ ಡಾಕ್ಯುಮೆಂಟ್ ಯಾವಾಗ ಅಂತಂದರೆ ಕಂಪನಿನ ನಾವು ರಿಜಿಸ್ಟರ್ ಮಾಡಬೇಕಾದ್ರೆ MOA ಆ್ಯಂಡ್ AOA ಬೋತ್ ಆರ್ ಕಂಪಲ್ಸರಿ ಇರಲೇಬೇಕು. ಆ್ಯಂಡ್ ನೆಕ್ಸ್ಟು ಹೂ ಈಸ್ ಎ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಕೇಳಿದರೆ ಯಾರು MD ಅಂತ ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಈಸ್ ಎ ಹೈ ರ್ಯಾಂಕಿಂಗ್ ಎಕ್ಸಿಕ್ಯೂಟಿವ್ ರೆಸ್ಪಾನ್ಸಿಬಲ್ ಫಾರ್ ಓವರ್ಸೀಯಿಂಗ್ ದ ಓವರಾಲ್ ಸ್ಟ್ರಾಟಜಿ, ಡೈರೆಕ್ಷನ್ ಆ್ಯಂಡ್ ಆಪರೇಷನ್ ಆಫ್ ಎ ಕಂಪನಿ ಆರ್ ಆರ್ಗನೈಸೇಷನ್. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಬರ್ತಾರೆ. ಅವ್ರಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಥಾರಿಟಿ ಎರಡೂ ಇರುತ್ತೆ. ಆ್ಯಂಡ್ ಓವರಾಲ್ ಸ್ಟ್ರಾಟಜಿ, ಡೈರೆಕ್ಷನ್ಸು, ಆಪ್ರೇಷನ್ಸು ಯಾವ ರೀತಿ ಕಂಪ್ನಿನ ರನ್ ಮಾಡಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಅಥವಾ ಗೈಡ್ಲೈನ್ಸ್ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಏನಂತಂದರೆ ಗಿವ್ ದ ಮೀನಿಂಗ್ ಆಫ್ ಈಕ್ವಿಟಿ ಶೇರ್ಸ್ ಅಂತ ಕೇಳಿದ್ದಾರೆ. ಈಕ್ವಿಟಿ ಶೇರ್ ಅಂದ್ರೇನು ನಮಗೆ ಗೊತ್ತಿದೆ. ಆ್ಯಂಡ್ ಈಕ್ವಿಟಿ ಶೇರ್ ಈಸ್ ಆಲ್ಸೋ ನೋನ್ ಆಸ್ ಆರ್ಡಿನರಿ ಶೇರ್ಸ್, ಎ ಟೈಪ್ ಆಫ್ ರೆಪ್ರೆಸೆಂಟ್ ಓನರ್ಶಿಪ್ ಇನ್ ಎ ಕಂಪನಿ. ಸೊ ಕಂಪನಿ ಓನರ್ಸ್ ಯಾರಿರ್ತಾರೆ ಅವ್ರೇನು ಇನ್ವೆಸ್ಟ್ ಮಾಡಿರ್ತಾರಲ್ವ ಅದನ್ನು ನಾವು ಈಕ್ವಿಟಿ ಶೇರ್ಸ್ ಅಂತ ಕರಿತೀವಿ. ಆ್ಯಂಡ್ ಇದರಲ್ಲಿ ನಿಮಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ವೋಟಿಂಗ್ ರೈಟ್ಸ್ ಇರುತ್ತೆ. ಆ್ಯಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ದ ಕಂಪನಿ ಓನರ್ಸ್ ಅಂತ ಕರಿತೀವಿ. ಸೊ ಈಕ್ವಿಟಿ ಶೇರ್ಸ್ಗೆ ಅನದರ್ ನೇಮ್ ಬಂದು ಆರ್ಡಿನರಿ ಶೇರ್ಸ್ ಅಂತಲೂ ಕರಿತೀವಿ. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ.
ನೆಕ್ಸ್ಟ್ ಎಫ್ ನೋಡಿ, ಗಿವ್ ದ ಮೀನಿಂಗ್ ಆಫ್ ರಿಸಲ್ಯೂಷನ್. ರಿಸಲ್ಯೂಷನ್ ಅನ್ನೋ ವರ್ಡ್ ನಮಗೆ ಗೊತ್ತಿದೆ. ಇವಾಗ ನಾವು ರಿಸಲ್ಯೂಷನ್ ತೊಗೊಳ್ತೀವಿ, ಇದು ದಿಸ್ ಈಸ್ ಮೈ ರಿಸಲ್ಯೂಷನ್ ಅಂತ. ಸೊ ಇಲ್ಲಿ ಏನಂದರೆ, ಅಕಾರ್ಡಿಂಗ್ ಟು ಇನ್ ಕಂಪನಿ ಟರ್ಮಲ್ಲಿ ಎ ರಿಸಲ್ಯೂಷನ್ ಈಸ್ ಎ ಫಾರ್ಮಲ್ ಡಿಸಿಷನ್ ಆರ್ ಎಕ್ಸ್ಪ್ರೆಷನ್ ಆಫ್ ಒಪಿನಿಯನ್ ಮೇಡ್ ಬೈ ಎ ಗ್ರೂಪ್ ಆಫ್ ಪೀಪಲ್ ಸಚ್ ಆಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಶೇರ್ ಹೋಲ್ಡರ್ಸ್ ಆರ್ ಲೆಜಿಸ್ಲೇಟಿವ್ ಬಾಡಿ. ಸೊ ಇಲ್ಲಿ ರಿಸಲ್ಯೂಷನ್ ಅಂತಂದರೆ ಇಟ್ ಈಸ್ ದ ರೈಟ್ ಡಿಸಿಷನ್ಸ್ ಟೇಕನ್ ಬೈ ದ ಗ್ರೂಪ್ ಆಫ್ ಪೀಪಲ್. ಯಾವುದೋ ಒಂದು ಒಪಿನಿಯನ್ ಇರ್ಬೋದು ಅಥವಾ ಡಿಸಿಷನ್ಸ್ ಇರ್ಬೋದು, ಫಾರ್ಮಲ್ ಡಿಸಿಷನ್ಸ್ ಇರ್ಬೋದು, ಅದನ್ನು ಯಾರು ತಗೊಳ್ತಾರೆ ಅಂದರೆ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು ಅಥವಾ ಕಂಪನಿ ಓನರ್ಸ್ ಇರ್ಬೋದು, ಶೇರ್ ಹೋಲ್ಡರ್ಸ್ ಇರ್ಬೋದು, ಆರ್ ಲೆಜಿಸ್ಲೇಟಿವ್ ಬಾಡಿ ಇರುತ್ತಲ್ವ, ಆ ಒಂದು ರಿಸಲ್ಯೂಷನ್ ಡಿಸಿಷನ್ನ ನಾವು ರಿಸಲ್ಯೂಷನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಮೆನ್ಷನ್ ಎನಿ ಟೂ ಸರ್ಕಮ್ಟೆನ್ಸಸ್ ಫಾರ್ ಲಿಕ್ವಿಡೇಷನ್ ಆಫ್ ಕಂಪನಿ. ಲಿಕ್ವಿಡೇಷನ್ ಆಫ್ ಕಂಪನಿ ಅಂತಂದರೆ ಕಂಪನಿನ ಕ್ಲೋಸ್ ಮಾಡೋಂಥ ಪ್ರೋಸೆಸ್, ಅಂದರೆ ಆ ಕಂಪನಿನೇ ಬೇಡ, ಕಂಪ್ಲೀಟಾಗಿ ವೈಂಡ್ ಅಪ್ ಮಾಡೋಂಥ ಪ್ರೋಸೆಸ್ಸು. ಸೊ ಯಾವ ಎರಡು ಟೂ ಸರ್ಕಮ್ಟೆನ್ಸಸ್ಸಲ್ಲಿ ನಾವು ಕಂಪನಿನ ಕ್ಲೋಸ್ ಮಾಡ್ತೀವಿ ಅಂತಂದರೆ, ಒಂದು ಇನ್ಸಾಲ್ವೆನ್ಸಿ. ಇನ್ಸಾಲ್ವೆನ್ಸಿ ಅಂದ್ರೇನು ಅಂದರೆ, ತುಂಬ ಸಾಲ ಅಥವಾ ಡೆಟ್ಸ್ ಜಾಸ್ತಿ ಆಗಿ ಆ ಕಂಪನಿ ಕಂಪ್ಲೀಟಾಗಿ ಲಾಸಲ್ಲಿ ನಡೀತಿದೆ, ಆ ಒಂದು ಲಯಬಿಲಿಟೀಸ್ ಅಥವಾ ಆ ಒಂದು ಡೆಟ್ಸ್ನ ನಾವು ಕ್ಲಿಯರ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅವಾಗ ಕಂಪನಿನ ರನ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಅಂದಾಗ ನಾವು ಕ್ಲೋಸ್ ಮಾಡ್ತೀವಿ. ಸೊ ಲಿಸನ್ ಹಿಯರ್, ವೆನ್ ಎ ಕಂಪನಿ ಈಸ್ ಅನೇಬಲ್ ಟು ಪೇ ಇಟ್ಸ್ ಡೆಟ್ಸ್ ಆ್ಯಂಡ್ ಲಯಬಿಲಿಟಿ, ಇಟ್ ಮೇ ಬಿ ಫೋರ್ಸ್ಡ್ ಟು ಲಿಕ್ವಿಡೇಟ್ ಇಟ್ಸ್ ಅಸೆಟ್ಸ್ ಟು ಪೇ of its creditors. This can happen when a company experiences financial difficulties such as cash flow problem, declining sales and increased competition. ಸೊ ಯಾವಾಗ ಅಂತಂದರೆ, ಈ ಕಂಪನಿನ ಕ್ಲೋಸ್ ಮಾಡಬೇಕಾದ್ರೆ ಅಸೆಟ್ಸ್ ಎಲ್ಲ ಏನೇನು ಕಂಪನಿ ಅಸೆಟ್ಸ್ ಇರುತ್ತೆ ಅದನ್ನು ರಿಯಲೈಸ್ ಮಾಡಿ, ಅಂದರೆ ಬುಕ್ ವ್ಯಾಲ್ಯೂಯಿಂದ ಮಾರ್ಕೆಟ್ ವ್ಯಾಲ್ಯೂಗೆ ರಿಯಲೈಸ್ ಮಾಡಿ, ಮತ್ತು ಅಲ್ಲಿರೋ ಲಯಬಿಲಿಟೀಸ್ನ ನಾವು ಪೇ ಮಾಡಿ ಕಂಪನಿನ ಕ್ಲೋಸ್ ಮಾಡ್ತೀವಿ. ಅದು ಯಾವಾಗ ಅಂತಂದರೆ, ಒಂದು ನಿಮಗೆ ಜಾಸ್ತಿ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಅಂತಂದರೆ ವೆನ್ ದ ಕಂಪನಿ ಈಸ್ ನಾಟ್ ಅರ್ನಿಂಗ್ ಎನಫ್ ಆಫ್ ಪ್ರಾಫಿಟ್ಸ್ ಇರ್ಬೋದು, ಅದರ್ವೈಸ್ ಕ್ಯಾಶ್ ಫ್ಲೋ ಪ್ರಾಬ್ಲಮ್ಸ್, ಅಂದರೆ ಔಟ್ಫ್ಲೋ ಜಾಸ್ತಿ ಆಗಿ ಇನ್ಫ್ಲೋ ಕಮ್ಮಿ ಆದಾಗ, ಮತ್ತು ಸೇಲ್ಸಲ್ಲಿ ಪ್ರಾಪರಾಗಿ ಸೇಲ್ಸ್ ಆಗಿಲ್ಲ ಆ್ಯಂಡ್ ಕಾಂಪಿಟೇಷನ್ ಇನ್ಕ್ರೀಸ್ ಆದಾಗ, ಇದೆಲ್ಲ ಸಿಚುವೇಶನ್ಸಿಂದ ನಮಗೆ ಇನ್ಸಾಲ್ವೆನ್ಸಿ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ವೈಂಡಿಂಗ್ ಅಪ್ ಬೈ ದ ಕೋರ್ಟ್ ಆರ್ಡರ್. ಸೊ ಕೋರ್ಟ್ ಆರ್ಡರಿಂದ ಏನಾದರೂ ಕೋರ್ಟಿಂದ ಏನಾದರೂ ನೋಟಿಸ್ ಕಳಿಸಿದ್ರೆ ಆ ಒಂದು ಕಂಪನಿ ಅಥವಾ ಬಿಸ್ನೆಸ್ಗೆ ನಾವು ಕ್ಲೋಸ್ ಮಾಡಬೇಕಾಗತ್ತೆ. ಏನು ಸಿಚುವೇಶನ್ ಅಂತ ಅಂದರೆ, a court may order the liquidation of company if it is found to be operating unlawfully and fraudulently or in a manner of detrimental to the public interest. This can include cases of corporate misconduct such as tax evasion, money laundering and or the other serious offenses. ಒಂದು ಏನಂತಂದರೆ, ಗೌರ್ನಮೆಂಟಿಂದ ಆ ಒಂದು ಬಿಸ್ನೆಸ್ಸಿಂದ ಹಾರ್ಮ್ಫುಲ್ ಆಗಿದೆ ಮತ್ತು ಅನ್ಎಥಿಕಲ್ ಆಗಿ ಅಥವಾ ಅನ್ಲಾಫುಲಿ ನಡೆಸ್ತಾ ಇದ್ದಾರೆ, ಅಥವಾ ಏನಾದರೂ ಮಿಸ್ಕಂಡಕ್ಟ್ ಆಯಿತು, ಟ್ಯಾಕ್ಸ್ನ ಪ್ರಾಪರಾಗಿ ಮೇಂಟೈನ್ ಮಾಡ್ತಿಲ್ಲ, ಈ ಥರ ಸಿಚುವೇಷನಲ್ಲಿ ಕೋರ್ಟಿಂದನೇ ನೋಟಿಸ್ ಕಳಿಸಿದಾಗ ಆ ಒಂದು ಬಿಸ್ನೆಸ್ ಅವ್ರ ಕಂಪನಿನ ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಹಿಯರ್ ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಕೇಳಿದರೆ, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ರಿಫರ್ಸ್ ಟು ದ ಮಿನಿಮಮ್ ಅಮೌಂಟ್ ಆಫ್ ಮನಿ ದಟ್ ಮಸ್ಟ್ ಬಿ ರೈಸ್ಡ್ ಬೈ ಎ ಕಂಪನಿ ಥ್ರೂ ದ ಸೇಲ್ ಆಫ್ ಇಟ್ಸ್ ಶೇರ್ಸ್ ಇನ್ ಆರ್ಡರ್ ಟು ಮೀಟ್ ದ ರಿಕ್ವೈರ್ಮೆಂಟ್ಸ್ ಫಾರ್ ಲಿಸ್ಟಿಂಗ್ ಆನ್ ಎ ಸ್ಟಾಕ್ ಎಕ್ಸ್ಚೇಂಜ್ ಆರ್ ಕಮೆನ್ಸ್ ಬಿಸ್ನೆಸ್ ಆಪರೇಷನ್. ಮಿನಿಮಮ್ ಸಬ್ಸ್ಕ್ರೈಬ್ ಅಂತಂದರೆ ದ ಮನಿ ಮಸ್ಟ್ ಬಿ ರೈಸ್ಡ್ ಬೈ ದ ಕಂಪನಿ ಥ್ರೂ ದ ಸೇಲ್ ಆಫ್ ಇಟ್ಸ್ ಶೇರ್ಸ್ ಇನ್ ಆರ್ಡರ್ ಟು ಮೀಟ್ ದ ರಿಕ್ವೈರ್ಮೆಂಟ್ಸ್. ಏನು ರಿಕ್ವೈರ್ಮೆಂಟ್ಸ್ಗೆ ನಾವು ಸೇಲ್ ಮಾಡ್ತೀವಲ್ವ ಅದನ್ನು ನಾವು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮೆನ್ಷನ್ ಎನಿ 4 ಟೈಪ್ಸ್ ಆಫ್ ಡಿಬೆಂಚರ್ಸ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಟೈಪ್ ಬಂದು ನಿಮಗೆ ಡಿಬೆಂಚರ್. ಸೊ ಡಿಬೆಂಚರ್ಸ್ ನಾವು ಮೀಡಿಯಂ ಟರ್ಮಲ್ಲೂ ನೋಡ್ತೀವಿ, ಮತ್ತು ಇದು ಬಾರೋಡ್ ಫಂಡ್. ಸೊ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟನ್ನು ನಾವು ಡಿಬೆಂಚರ್ಸ್ಗೆ ನಾವು ಅಲಾಟ್ ಮಾಡಿರ್ತೀವಿ. ಸೊ ಫಸ್ಟ್ ಒನ್ ಏನಂತಂದರೆ ಫಿಕ್ಸ್ಡ್ ರೇಟ್ ಆಫ್ ಡಿಬೆಂಚರ್ಸ್ ಅಂತ ಬರುತ್ತೆ. ಅದರಲ್ಲಿ ದೀಸ್ ಡಿಬೆಂಚರ್ಸ್ ಕ್ಯಾರಿ ಎ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ವಿಚ್ ಈಸ್ ಪೇಡ್ ಪೀರಿಯಡಿಕಲಿ ಟು ದ ಡಿಬೆಂಚರ್ ಹೋಲ್ಡರ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ABC ಅನ್ನೋ ಕಂಪನಿ ಮೇಲೆ 10% ಡಿಬೆಂಚರ್ಸ್ ಅಂತ ತೊಗೊಂಡಿದ್ದಾರೆ ಅಂದರೆ ಎವ್ರಿ ಇಯರ್ ನೀವು ಅವರು ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತಾರೆ, ಸೊ ಅದಕ್ಕೆ ನೀವು 10%ನೇ ನೀವು ಪೇ ಮಾಡ್ತಾ ಹೋಗಬೇಕು. ಅದು ಏನಂತಂದರೆ ಫಿಕ್ಸ್ಡ್ ರೇಟ್ ಆಫ್ ಡಿಬೆಂಚರ್ಸ್. ಅರ್ಥ ಆಗ್ತಿದೆ? ಈಗ 10% ಡಿಬೆಂಚರ್ಸ್ ರೂಪೀಸ್ 1 lakh ಅಂತ ಇದ್ದರೆ ಎವ್ರಿ ಇಯರ್ ನೀವು 10,000 ಅವ್ರಿಗೆ ಇಂಟ್ರೆಸ್ಟನ್ನು ಪೇ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕನ್ವರ್ಟಬಲ್ ಡಿಬೆಂಚರ್ ಅಂತಂದರೆ ನೀವು ಫಸ್ಟು ಡಿಬೆಂಚರ್ ಆಗಿ ಪರ್ಚೇಸ್ ಮಾಡಿರ್ತೀರಾ, ಲೇಟರ್ ಅದನ್ನು ಈಕ್ವಿಟಿ ಶೇರ್ಸ್ ಆಗಿ ನೀವು ಕನ್ವರ್ಟ್ ಮಾಡ್ಕೊಳ್ತೀರಾ. ಆ ಒಂದು ಆಪ್ಷನ್ ಇರುತ್ತಲ್ವಾ, ಅದನ್ನು ಕನ್ವರ್ಟಬಲ್ ಡಿಬೆಂಚರ್ಸ್ ಅಂತ ಕರಿತೀವಿ. ದೀಸ್ ಡಿಬೆಂಚರ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ದ ಈಕ್ವಿಟಿ ಶೇರ್ಸ್
ಅಟ್ ಎ ಲೇಟರ್ ಡೇಟ್, ಯೂಶಲಿ ಅಟ್ ದ ಆಪ್ಷನ್ ಆಫ್ ದ ಡಿಬೆಂಚರ್ ಹೋಲ್ಡರ್. ಇದು ಡಿಬೆಂಚರ್ ಹೋಲ್ಡರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ರಿಡೀಮಬಲ್ ಡಿಬೆಂಚರ್ಸ್ ಅಂತಂದರೆ, ರಿಡೀಮಬಲ್ ಈಸ್ ನಥಿಂಗ್ ಬಟ್ ರೀಪೇಮೆಂಟ್. ಯಾವಾಗ ರೀಪೇಮೆಂಟ್ ಮಾಡಬೇಕು ಅಂತ. ರೀಪೇಮೆಂಟ್, ರಿಡೀಮಬಲ್ ಅಂತಂದರೆ ನೀವು ನೆನ್ಪಿಟ್ಕೊಳ್ಳಿ ರೀಪೇಮೆಂಟ್ ಅಂತ. ದೀಸ್ ಡಿಬೆಂಚರ್ ಹ್ಯಾವ್ ಎ ಸ್ಪೆಸಿಫಿಕ್ ಮೆಚುರಿಟಿ ಡೇಟ್ ಆನ್ ವಿಚ್ ದೇ ಆರ್ ರಿಡೀಮ್ಡ್ ಬೈ ದ ಕಂಪನಿ ಅಟ್ ದೇರ್ ಫೇಸ್ ವ್ಯಾಲ್ಯೂ. ಸೊ ಈಗ ಫಾರ್ ಎಕ್ಸಾಂಪಲ್, ನಾವು ಈ ವರ್ಷ ನಾವು ಕಂಪನಿನಲ್ಲಿ ಡಿಬೆಂಚರ್ನ ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದರೆ ಒಂದು 5 years ಅಥವಾ 10 years ಆದಮೇಲೆ ಅವರು ನಮಗೆ ವಿತ್ ಇಂಟ್ರೆಸ್ಟನ್ನು ವಾಪಸ್ ಕೊಡ್ತಾರೆ. ಅಂದರೆ ದೇ ಹ್ಯಾವ್ ಅ ಫಿಕ್ಸ್ಡ್ ಮೆಚುರಿಟಿ ಡೇಟ್ ಇರುತ್ತೆ. ಅದನ್ನು ನಾವು ರಿಡೀಮಬಲ್ ಡಿಬೆಂಚರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇರ್ರಿಡೀಮಬಲ್ ಡಿಬೆಂಚರ್ಸ್ ಅಂತ ಅಂದರೆ, ಅದು ಯಾವಾಗ ಅನ್ಲೆಸ್ ಕಂಪನಿ ಡಿಸೈಡ್ ಮಾಡೋ ತನಕ ಯಾವಾಗ ರೀಪೇಮೆಂಟ್ ಅಥವಾ ರಿಡೀಮ್ ಮಾಡ್ತಾರೆ ಅಂತಲೇ ಗೊತ್ತಿರಲ್ಲ. ಅದನ್ನು ನಾವು ಇರ್ರಿಡೀಮಬಲ್ ಡಿಬೆಂಚರ್ಸ್ ಅಂತ ಕರಿತೀವಿ. ಆಲ್ಸೋ ನೋನ್ ಆಸ್ ಪರ್ಪೆಚುವಲ್ ಡಿಬೆಂಚರ್ಸ್. ದೀಸ್ ಡಿಬೆಂಚರ್ಸ್ ಡು ನಾಟ್ ಹ್ಯಾವ್ ಎ ಸ್ಪೆಸಿಫಿಕ್ ಮೆಚುರಿಟಿ ಡೇಟ್. ಇದಕ್ಕೆ ಏನಂತಂದರೆ, ಸ್ಪೆಸಿಫಿಕ್ ಆಗಿ ಆಫ್ಟರ್ 3 years 5 years ಇಷ್ಟು ಇಯರ್ ಆದಮೇಲೆ ನಾವು ರೀಪೇಮೆಂಟ್ ಮಾಡ್ತೀವಿ ಅಂತ ಒಂದು ಪರ್ಟಿಕ್ಯುಲರ್ ಡೇಟ್ ಇರಲ್ಲ. ಅದನ್ನು ನಾವು ಇರ್ರಿಡೀಮಬಲ್ ಡಿಬೆಂಚರ್ ಅಂತ ಕರಿತೀವಿ. ದೀಸ್ ಡಿಬೆಂಚರ್ ಡು ನಾಟ್ ಹ್ಯಾವ್ ಎ ಸ್ಪೆಸಿಫಿಕ್ ಮೆಚುರಿಟಿ ಡೇಟ್ ಆ್ಯಂಡ್ ಆರ್ ನಾಟ್ ರಿಡೀಮಬಲ್. ದೇ ಪೇ ಇಂಟ್ರೆಸ್ಟ್ ಫಾರ್ ಎವರ್. ಸೊ ಎವ್ರಿ ಇಯರ್ ಏನು ಮಾಡ್ತಿರ್ತಾರೆ, ಅವ್ರು ಎಷ್ಟು ಫಿಕ್ಸ್ಡ್ ಇಂಟ್ರೆಸ್ಟ್ ಇರುತ್ತೋ ಅದನ್ನು ಪೇ ಮಾಡ್ತಾ ಹೋಗ್ತಾರೆ, ಅನ್ಲೆಸ್ ದ ಕಂಪನಿ ಡಿಸೈಡ್ ಟು ರಿಡೀಮ್ ದೆಮ್. ಈಗ ಫಾರ್ ಎಕ್ಸಾಂಪಲ್ 2021 10% ಡಿಬೆಂಚರ್ಸ್ನ ಯಾವುದೋ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ದೀರ. ಇವಾಗ 2026 ಇಯರ್ಸ್ ಬಂದಿದೆ. ಅವ್ರು ಇನ್ನೂ ಎವ್ರಿ ಇಯರ್ ಏನು ಮಾಡ್ತಾ ಇರ್ತಾರೆ ಅಂದರೆ ಇಂಟ್ರೆಸ್ಟನ್ನು ಪೇ ಮಾಡ್ತಾ ಹೋಗ್ತಾನೆ ಇರ್ತಾರೆ. ಯಾವಾಗ ಕಂಪ್ಲೀಟ್ ಡಿಬೆಂಚರ್ ಅಮೌಂಟನ್ನು ರಿಟರ್ನ್ ಮಾಡ್ತಾರೆ ಅಥವಾ ರಿಡೀಮ್ ಮಾಡ್ತಾರೆ ಅಂತ ಕಂಪನಿ ಡಿಸೈಡ್ ಮಾಡೋ ತನಕ ಕೂಡ ಅಲ್ಲಿ ತನಕ ಇಂಟ್ರೆಸ್ಟನ್ನು ಪೇ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ಇರ್ರಿಡೀಮಬಲ್ ಡಿಬೆಂಚರ್ ಅಂತ ಕರಿತೀವಿ. ಸೊ ನಿಮಗೆ ಟೈಪ್ಸ್ನ ಮೆನ್ಷನ್ ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ. ಎಕ್ಸ್ಪ್ಲನೇಷನ್ ಏನು ಅವಶ್ಯಕತೆ ಇಲ್ಲ 2 marksಗೆ. ಫಿಕ್ಸ್ಡ್ ರೇಟ್ ಆಫ್ ಡಿಬೆಂಚರ್ಸ್, ಕನ್ವರ್ಟಬಲ್ ಡಿಬೆಂಚರ್ ಆ್ಯಂಡ್ ನಾನ್ ಕನ್ವರ್ಟಬಲ್ ಡಿಬೆಂಚರ್ ಕೂಡ ಬರುತ್ತೆ. ರಿಡೀಮಬಲ್ ಡಿಬೆಂಚರ್ಸ್ ಆ್ಯಂಡ್ ಇರ್ರಿಡೀಮಬಲ್ ಡಿಬೆಂಚರ್ಸ್ ಬರುತ್ತೆ. ಜಸ್ಟ್ ಒಂದೊಂದು ಲೈನಲ್ಲಿ ಎಕ್ಸ್ಪ್ಲನೇಷನ್ ತಿಳ್ಕೊಂಡಿದ್ರೆ ಸಾಕು. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದರಲ್ಲಿ ನೋಡಿ, ಸ್ಟೇಟ್ ಎನಿ 2 circumstances ಫಾರ್ ರಿಮೂವಲ್ ಆಫ್ ಡೈರೆಕ್ಟರ್. ಕಂಪನಿನಲ್ಲಿ ಡೈರೆಕ್ಟರ್ನ ರಿಮೂವ್ ಮಾಡಬೇಕು ಅಂತಂದರೆ 2 ಸರ್ಕಮ್ಟೆನ್ಸಸ್ ಆರ್ ಸಿಚುವೇಶನ್ನ ಕೊಡಿ ಅಂತ ಕೇಳಿದ್ದಾರೆ. ಇಯರ್ 2 circumstances ದಟ್ ಮೇ ಲೀಡ್ ದ ರಿಮೂವಲ್ ಆಫ್ ಎ ಡೈರೆಕ್ಟರ್. ಫಸ್ಟ್ ಥಿಂಗ್ ಈಸ್ ಶೇರ್ ಹೋಲ್ಡರ್ ರಿಸಲ್ಯೂಷನ್. ಇಲ್ಲಿ ಶೇರ್ ಹೋಲ್ಡರ್ ರಿಸಲ್ಯೂಷನ್ ಅಂತಂದರೆ ಶೇರ್ ಹೋಲ್ಡರ್ ಡಿಸಿಷನ್ಸ್ ಅಥವಾ ಒಪಿನಿಯನ್ ಏನಿರುತ್ತೆ ಅಂದರೆ, a director can be removed by the resolution passed by the shareholders in a general meeting. This is usually done by a special resolution which requires a majority at least 75% of the votes cast. ಇಲ್ಲಿ ಏನಂತಂದರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಯಾರಿರ್ತಾರೆ ಅವ್ರಿಗೆ ಕಂಪನಿ ಡೈರೆಕ್ಟರ್ನ ಚೂಸ್ ಮಾಡೋ ರೈಟ್ಸ್ ಇರುತ್ತೆ. ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಮಾತ್ರ, ಅಂದರೆ ಕಂಪನಿ ಓನರ್ಸಿಗೆ ಮಾತ್ರ. ಅವರು ಏನಂತಾದ್ರೂ ಇವಾಗ ಪ್ರೆಸೆಂಟ್ ಯಾರೋ ಒಬ್ಬರು MD ಇದ್ದಾರೆ ಅಥವಾ ಡೈರೆಕ್ಟರ್ ಇದ್ದಾರೆ ಅಂತಂದರೆ ಅವ್ರನ್ನ ರಿಮೂವ್ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿದ್ರೆ ಸೊ ದೇ ಕ್ಯಾನ್ ರಿಮೂವ್. ಅಲ್ಲಿ ಮಿನಿಮಮ್ ಎಷ್ಟು ಅಂತಂದರೆ ಮೆಜಾರಿಟಿ ಅಟ್ಲೀಸ್ಟ್ 75% ವೋಟನ್ನು ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕಂಪನಿನಲ್ಲಿ 100 ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ ಅಂತ ಅಂದರೆ ಅದರಲ್ಲಿ 75 ಮೆಂಬರ್ಸು ಅವ್ರನ್ನ ರಿಮೂವ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಿದ್ದಾರೆ ಅಂತಂದರೆ ಅದು ರಿಸಲ್ಯೂಷನ್ ಪಾಸ್ ಆದಾಗ ಜನರಲ್ ಮೀಟಿಂಗಲ್ಲಿ ಅವ್ರನ್ನ ರಿಮೂವ್ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಏನಂತಂದರೆ ಬೋರ್ಡ್ ರಿಸಲ್ಯೂಷನ್ ಡ್ಯೂ ಟು ಮಿಸ್ಕಂಡಕ್ಟ್ ಆರ್ ಇನ್ಕೆಪಾಸಿಟಿ. ಸೊ ಯಾರು ಡೈರೆಕ್ಟರ್ ಇರ್ತಾರೆ ಅವ್ರಿಗೆ ಏನಾದರೂ ಮಿಸ್ಕಂಡಕ್ಟ್ ಅಥವಾ ಮಿಸ್ಬಿಹೇವ್ ಆಯಿತು ಆ್ಯಂಡ್ ದೇ ಆರ್ ಅನೇಬಲ್ ಟು ಫಿಟ್ ಫಾರ್ ದ ಡೈರೆಕ್ಟರ್ ಪೊಸಿಷನ್ ಅಂತ ಅಂದಾಗ ರಿಮೂವ್ ಮಾಡ್ತೀವಿ. ಆ ಡೈರೆಕ್ಟರ್ ಕ್ಯಾನ್ ಬಿ ರಿಮೂವ್ಡ್ ಬೈ ಎ ರಿಸಲ್ಯೂಷನ್ ಪಾಸ್ಡ್ ಬೈ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಫ್ ದೇ ಆರ್ ಫೌಂಡ್ ಟು ಬಿ ಅನ್ಫಿಟ್ ಟು ದ ಕಂಟಿನ್ಯೂ ಆ್ಯಸ್ ಎ ಡೈರೆಕ್ಟರ್ ಡ್ಯೂ ಟು ಮಿಸ್ಕಂಡಕ್ಟ್, ಇನ್ಕೆಪಾಸಿಟಿ ಆರ್ ಅದರ್ ರೀಸನ್ಸ್. ಸೊ ಬೇರೆ ರೀಸನ್ಸಿಂದ ಏನಾದರೂ ಮಿಸ್ಕಂಡಕ್ಟ್ ಆಯಿತು, ಅದರ್ವೈಸ್ ದೇ ಆರ್ ನಾಟ್ ಕೇಪಬಿಲಿಟಿ ಟು ವರ್ಕ್ ಆ್ಯಸ್ ಎ ಡೈರೆಕ್ಟರ್ ಅಂತ ಅಂದಾಗ ಅವ್ರನ್ನ ರಿಮೂವ್ ಮಾಡ್ತಾರೆ. ದಿಸ್ ಈಸ್ ಯೂಶಲಿ ಡನ್ ಆಫ್ಟರ್ ಎ ಇನ್ವೆಸ್ಟಿಗೇಷನ್ ಆ್ಯಂಡ್ ಫೇರ್ ಹಿಯರಿಂಗ್. ಅಂದರೆ ಪ್ರಾಪರಾಗಿ ಇನ್ವೆಸ್ಟಿಗೇಷನ್ ಮಾಡಿ ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ಆಮೇಲೆ ಆ ಒಂದು ಡೈರೆಕ್ಟರಿಂದ ತೆಗಿಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ. 2 ಸರ್ಕಮ್ಟೆನ್ಸಸ್ನ ಬರೆದು ಒಂದು ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಯು ವಿಲ್ ಗೆಟ್ 2 marks. ಸೊ ಇಲ್ಲಿ ಏನಂತ ಅಂದರೆ ವೆರಿ ಸಿಂಪಲ್. ಕಾರ್ಪೊರೇಟ್ ಲಾ ಏನಂತಂದರೆ ನಾವು ಜನರಲ್ ಆಗಿ ಈಸಿ ಸಬ್ಜೆಕ್ಟ್ ಆಗಿ ಓದ್ತಾ ಹೋಗ್ತೀವಿ. ಎಲ್ಲ ಕ್ವಶನು ತುಂಬ ಈಸಿಯಾಗೇ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ 2 marksಗೆ 10 questions ಇರುತ್ತೆ. ಔಟ್ ಆಫ್ 10 ಯು ಹ್ಯಾವ್ ಟು ಚೂಸ್ ಎನಿ 7 ಕ್ವಶನ್ ಬರೆದ್ರೆ ನಿಮಗೆ 14 marks ಟೋಟಲ್. 7 questions ಬರೆದ್ರೆ ನಿಮಗೆ 14 marks ಸಿಗುತ್ತೆ. ಟೋಟಲ್ 10 questions ಇರುತ್ತೆ, ಅದರಲ್ಲಿ ಯಾವುದಾದ್ರೂ ಒಂದು 7ನ ಚೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟು ಸೆಕ್ಷನ್ ಬಿನಲ್ಲಿ ಏನಂತ ಅಂದರೆ
ಯು ಹ್ಯಾವ್ ಟು ಆನ್ಸರ್ ಎನಿ 3 ಕ್ವಶನ್ ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 8 ಮಾರ್ಕ್ಸ್. ನಿಮಗೆ ಸೆಕ್ಷನ್ ಬಿ ನಲ್ಲೇ 24 ಮಾರ್ಕ್ಸ್ಗೆ ಕವರ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಯಾವುದಾದ್ರು 3 ಕ್ವಶನ್ಸ್. ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕೇಳಿದ್ದಾರೆ. ಸೊ ಫಸ್ಟು ಜಾಯಿಂಟ್ ಸ್ಟಾಕ್ ಕಂಪನಿ ಅಂದ್ರೇನು ಒಂದು ಲೈನಲ್ಲಿ ಬರೆದ್ಬಿಡಿ. ಸೊ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ದ ಟೈಪ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ದಟ್ ಕಂಬೈನ್ಸ್ ದ ಬೆನಿಫಿಟ್ಸ್ ಆಫ್ ಪಾರ್ಟ್ನರ್ಶಿಪ್ ಆ್ಯಂಡ್ ಕಾರ್ಪೊರೇಟ್ ಓನರ್ಶಿಪ್. ಹಿಯರ್ ಆರ್ ದ ಕೀ ಫೀಚರ್ಸ್ ಆಫ್ ದ ಜಾಯಿಂಟ್ ಸ್ಟಾಕ್ ಕಂಪನಿ. ಏನೇನಿದೆ ಅಂತಂದರೆ ಫಸ್ಟ್ ಒನ್ ಈಸ್ ಸಪ್ರೇಟ್ ಲೀಗಲ್ ಎಂಟಿಟಿ. A joint stock company is a separate legal entity from its shareholders, meaning it can own assets, incur liabilities and enter into contract in its own name. ಸಪ್ರೇಟ್ ಲೀಗಲ್ ಎಂಟಿಟಿ ಅಂತಂದರೆ ಸೊ ಈ ಜಾಯಿಂಟ್ ಸ್ಟಾಕ್ ಕಂಪನಿನಲ್ಲಿ ಓನರ್ ಇಸ್ ಸಪ್ರೇಟ್, ಬಿಸ್ನೆಸ್ ಇಸ್ ಸಪ್ರೇಟ್. ಸೊ ನಾವು ಯಾವುದೇ ಒಂದು ಅಸೆಟ್ಸ್ನ ಪರ್ಚೇಸ್ ಮಾಡಬೇಕು ಅಥವಾ ಬಿಸ್ನೆಸ್ನ ರನ್ ಮಾಡಬೇಕು, ಅದರ್ವೈಸ್ ಏನಾದರೂ ಲಯಬಿಲಿಟಿನ ಬಾರೋ ಮಾಡಬೇಕು ಅಂತಂದರೆ ಅದು ಕಂಪನಿ ನೇಮಲ್ಲೇ ನಾವು ಎಲ್ಲ ಟ್ರಾನ್ಸಾಕ್ಷನ್ಸ್ನು ಮೇಂಟೈನ್ ಮಾಡ್ತೀವಿ. ಆ್ಯಂಡ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಮತ್ತು ಟ್ರಾನ್ಸಾಕ್ಷನ್ಸ್ ಏನಿರುತ್ತೆ ಅದನ್ನು ನಾವು ಕಂಪನಿ ನೇಮಲ್ಲೇ ಕೂಡ ನಾವು ರೆಕಾರ್ಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಏನಂತ ಅಂದರೆ ಯಾವುದೋ ಒಂದು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಾ ಇರ್ತೀರಾ, ಬ್ಯಾಲೆನ್ಸ್ ಶೀಟ್ ಆಫ್ ದ XYZ ಕಂಪನಿ ಲಿಮಿಟೆಡ್. ಸೊ ಇಲ್ಲಿ ಆ ಒಂದು ಕಂಪನಿ ನೇಮಲ್ಲೇ ನಾವು ಏನೇನು ಅಸೆಟ್ಸ್ ಇದೆ, ಲಯಬಿಲಿಟೀಸ್ ಇದೆ, ಮತ್ತು ಆ ಕಂಪನಿ ಯಾರ್ಯಾರ ಜೊತೆ ಕಾಂಟ್ರಾಕ್ಟನ್ನು ಅಗ್ರಿ ಮಾಡ್ಕೊಂಡಿದೆ, ಎವ್ರಿಥಿಂಗ್ ಈಸ್ ಡನ್ ಬೈ ದ ಕಂಪನಿ ನೇಮ್ ಓನ್ಲಿ. ಸೊ ಇಯರ್ ಈಸ್ ಓನರ್ ಈಸ್ ಡಿಫ್ರೆಂಟ್, ಕಂಪನಿ ಈಸ್ ಡಿಫ್ರೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಏನಂತಂದರೆ ಲಿಮಿಟೆಡ್ ಲಯಬಿಲಿಟಿ. ಶೇರ್ ಹೋಲ್ಡರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಹ್ಯಾವ್ ಲಿಮಿಟೆಡ್ ಲಯಬಿಲಿಟಿ, ಮೀನಿಂಗ್ ದೇರ್ ಪರ್ಸನಲ್ ಅಸೆಟ್ಸ್ ಆರ್ ಪ್ರೊಟೆಕ್ಟೆಡ್ ಇನ್ ಕೇಸ್ ಆಫ್ ದ ಕಂಪನಿ ಇನ್ಕರ್ಸ್ ಡೆಟ್ಸ್ ಆರ್ ಲಯಬಿಲಿಟೀಸ್. ಸೊ ನಿಮಗೆ ಎಷ್ಟೋ ಸ್ಟೂಡೆಂಟ್ಸು ಇನ್ನೂ ಕೂಡ ಯಾವುದಕ್ಕೆ ಅನ್ಲಿಮಿಟೆಡ್ ಲಯಬಿಲಿಟಿ ಬರುತ್ತೆ, ಲಿಮಿಟೆಡ್ ಲಯಬಿಲಿಟಿ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಅನ್ಲಿಮಿಟೆಡ್ ಲಯಬಿಲಿಟಿ ಬರೋದು ಯಾವ್ದಕ್ಕೆ ಅಂದರೆ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಇದ್ದಾಗ, ಮತ್ತು ಇನ್ನೊಂದು ಫ್ಯಾಮಿಲಿ ಬಿಸ್ನೆಸ್ ಇದ್ದಾಗ. ಯಾಕಂತಂದರೆ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್ಪೇ ಬಿಸ್ನೆಸ್ನ ರನ್ ಮಾಡ್ತಾರೆ, ಅವ್ರಿಗೆ ಸಾಲ ಜಾಸ್ತಿ ಆದ್ರೂ ಕೂಡ ಆ ಒಂದು ಬಿಸ್ನೆಸ್ಸಲ್ಲಿ ದೇ ಕ್ಯಾನ್ ಸೆಲ್ ದೇರ್ ಪರ್ಸ್ನಲ್ ಅಸೆಟ್ಸ್ ಆ್ಯಂಡ್ ಕ್ಲಿಯರ್ ದ ಬಿಸ್ನೆಸ್ ಡೆಟ್ಸ್. ಬಟ್ ಯಾವಾಗ ನಾವು ಜಾಯಿಂಟ್ ಸ್ಟಾಕ್ ಕಂಪನಿ ಪಾರ್ಟ್ನರ್ಶಿಪ್ ಯಾವುದು ಒಂದು ಆ್ಯಕ್ಟ್ ಅಥವಾ ಒಂದು ರೂಲ್ ಅಂಡರಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ, ಆ ಎಲ್ಲ ಬಿಸ್ನೆಸ್ಸು ಕೂಡ ಲಿಮಿಟೆಡ್ ಲಯಬಿಲಿಟಿನೇ ಮೇಂಟೈನ್ ಮಾಡಬೇಕು. ಯಾಕಂದರೆ ಬಿಸ್ನೆಸ್ ಕೆಪಾಸಿಟಿ ಎಷ್ಟಿರುತ್ತೆ ಅಲ್ಲಿ ತನಕನೇ ಸಾಲ ಮಾಡಬೇಕು. ಸಪೋಸ್ ಏನಾದರೂ ಬಿಸ್ನೆಸ್ ಫೇಲ್ಯೂರ್ ಆಯಿತು, ಲಾಸ್ ಆಗ್ತಿದೆ ಅಂದರೆ ದೇ ಕ್ಯಾನ್ ಸೆಲ್ ದೇರ್ ಬಿಸ್ನೆಸ್ ಅಸೆಟ್ಸ್. ಸೊ ಇಲ್ಲಿ ಪರ್ಸ್ನಲ್ ಅಸೆಟ್ಸ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತೀವಿ, ಆಯಿತಾ. ಮೀನಿಂಗ್ ದೇರ್ ಪರ್ಸ್ನಲ್ ಅಸೆಟ್ಸ್ ಆರ್ ಪ್ರೊಟೆಕ್ಟೆಡ್ ಇನ್ ಕೇಸ್ ಆಫ್ ದ ಕಂಪನಿ ಇನ್ಕರ್ಸ್ ಡೆಟ್ಸ್ ಆರ್ ಲಯಬಿಲಿಟೀಸ್. ಸೊ ದಟ್ ಈಸ್ ವೈ ಜಾಯಿಂಟ್ ಸ್ಟಾಕ್ ಕಂಪನಿ ಹ್ಯಾಸ್ ಟು ಮೇಂಟೈನ್ ದ ಲಿಮಿಟೆಡ್ ಲಯಬಿಲಿಟಿ. ಸೊ ಎಷ್ಟು ಬಿಸ್ನೆಸ್ ಕೆಪಾಸಿಟಿ ಇರುತ್ತೋ ಅಷ್ಟಕ್ಕೆ ಮಾತ್ರ ನಾವು ಸಾಲನ ತಗೋಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಪರ್ಪೆಚುವಲ್ ಎಕ್ಸಿಸ್ಟೆನ್ಸ್. ಜಾಯಿಂಟ್ ಸ್ಟಾಕ್ ಕಂಪನಿ ಹ್ಯಾಸ್ ಪರ್ಪೆಚುವಲ್ ಎಕ್ಸಿಸ್ಟೆನ್ಸ್, ಮೀನಿಂಗ್ ಇಟ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್ ಈವನ್ ಇಫ್ ದ ಶೇರ್ ಹೋಲ್ಡರ್ಸ್ ಚೇಂಜ್ ಆರ್ ಡೈ. ಸೊ ಇಲ್ಲಿ ಏನಂತಂದರೆ ಜಾಯಿಂಟ್ ಸ್ಟಾಕ್ ಕಂಪನಿಗೆ ಕಂಟಿನ್ಯೂಸ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಯಾರಾದರೂ ಶೇರ್ ಹೋಲ್ಡರ್ಸ್ ಚೇಂಜ್ ಆಯಿತು ಅಥವಾ ಡೈ ಆದರು ಅಂತಂದರೆ ಅವ್ರ ಪ್ಲೇಸ್ಗೆ, ಅಂದರೆ ಕೆಲವರು ಎಕ್ಸಿಟ್ ಆಗ್ತಾ ಇದ್ದಂಗೆ ಕೆಲವರು ಎಂಟ್ರಿ ಆಗ್ತಾ ಇರ್ತಾರೆ ಶೇರ್ ಹೋಲ್ಡರ್ಸ್. ಹಾಗಾಗಿ ಇದೇನಂತಂದರೆ ಇಟ್ ಹ್ಯಾಸ್ ಅ ಪರ್ಪೆಚುವಲ್ ಎಕ್ಸಿಸ್ಟೆನ್ಸ್ ಆರ್ ಇಟ್ ಹ್ಯಾಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಅಂತಲೂ ಕೂಡ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಟ್ರಾನ್ಸ್ಫರಬಲ್ Share of a joint stock company are transferable, meaning shareholders can buy, sell their shares freely. ಸೊ ಇಲ್ಲಿ ಶೇರ್ ಹೋಲ್ಡರ್ಸು ಏನಾದರೂ ಶೇರ್ಸ್ನ ಬೈ ಮಾಡಬೇಕು, ಸೇಲ್ ಮಾಡಬೇಕು ಅಂದರೆ ಫ್ರೀಯಾಗಿ ಸೇಲ್ ಮಾಡ್ಬೋದು, ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಆ್ಯಂಡ್ ನೆಕ್ಸ್ಟು ಡಿವೈಡೆಡ್ ಓನರ್ಶಿಪ್ ಅಂತ ಬರುತ್ತೆ. ಓನರ್ಶಿಪ್ ಆಫ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಡಿವೈಡೆಡ್ ಅಮಾಂಗ್ ಶೇರ್ ಹೋಲ್ಡರ್ಸ್ ಹೂ ರಿಸೀವ್ ಎ ಪೋರ್ಷನ್ ಆಫ್ ದ ಕಂಪನೀಸ್ ಪ್ರಾಫಿಟ್ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್ಸ್. ಸೊ ಇಲ್ಲಿ ಏನಂದರೆ ಡಿವೈಡೆಡ್ ಓನರ್ಶಿಪ್, ಇಲ್ಲಿ ಶೇರ್ ಹೋಲ್ಡರ್ಸ್, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲನೂ ಕೂಡ ನಾವು ಡಿವಿಡೆಂಡ್ಸ್ ಅಥವಾ ಪ್ರಾಫಿಟ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಹಾಗಾಗಿ ಇಟ್ ಹ್ಯಾಸ್ ಅ ಡಿವೈಡೆಡ್ ಓನರ್ಶಿಪ್. ಆ್ಯಂಡ್ ನೆಕ್ಸ್ಟ್ BOD ಅಂತ ಬರುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಎ ಮ್ಯಾನೇಜ್ಡ್ ಎ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೂ ಆರ್ ಎಲೆಕ್ಟೆಡ್ ಬೈ ದ ಶೇರ್ ಹೋಲ್ಡರ್ಸ್ ಟು ಮೇಕ್ ಅ ಡಿಸಿಷನ್ಸ್ ಆನ್ ಬಿಹಾಫ್ ಆಫ್ ದ ಕಂಪನಿ. ಸೊ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ನಾವು ಸೆಲೆಕ್ಟ್ ಮಾಡ್ತೀವಿ, ಕಂಪನಿ ಪರವಾಗಿ ಏನೇ ಒಂದು ಡಿಸಿಷನ್ಸ್ನ ಅವರು ತಗೊಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಮೆಂಬರ್ಶಿಪ್. A joint stock company have minimum 2 shareholders and maximum of unlimited shareholders. Minimum 2 ಇರ್ಬೋದು, ಮ್ಯಾಕ್ಸಿಮಮ್ ಎಷ್ಟು ಜನ ಆದರೂ ಇರ್ಬೋದು, ದಟ್ ಈಸ್ ಅನ್ಲಿಮಿಟೆಡ್. ಆ್ಯಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಬಂದು ಯಾವಾಗಲೂ ಕೂಡ ಲಾರ್ಜ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇರುತ್ತೆ.
ಎ ಜಾಯಿಂಟ್ ಸ್ಟಾಕ್ ಕಂಪನಿ ಕ್ಯಾನ್ ರೈಸ್ ಕ್ಯಾಪಿಟಲ್ ಬೈ ಇಶ್ಯೂಯಿಂಗ್ ಶೇರ್ಸ್ ಆನ್ ಡಿಬೆಂಚರ್ಸ್ ಟು ದ ಪಬ್ಲಿಕ್ ಇಂದ ನಾವು ಶೇರ್ಸ್ ಮತ್ತು ಡಿಬೆಂಚರ್ನ ಇಶ್ಯೂ ಮಾಡಿ ಕ್ಯಾಪಿಟಲ್ನ ರೈಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ರೆಗ್ಯುಲೇಟರಿ ಕಾಂಪ್ಲೇನ್ಸ್. ಎ ಜಾಯಿಂಟ್ ಸ್ಟಾಕ್ ಕಂಪನಿ ಮಸ್ಟ್ ಕಾಂಪ್ಲೈ ವಿತ್ ವೇರಿಯಸ್ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಸಚ್ ಆಸ್ ಫೈಲಿಂಗ್ ಆ್ಯನ್ಯುಯಲ್ ರಿಟರ್ನ್ಸ್ ಆ್ಯಂಡ್ ಮೈಂಟೈನಿಂಗ್ ಅಕೌಂಟಿಂಗ್ ರೆಕಾರ್ಡ್ಸ್. ಸೊ ಪ್ರಾಪರಾಗಿ ಆ್ಯನ್ಯುಯಲ್ ರಿಟರ್ನ್ಸ್ ಏನಿರುತ್ತೆ ಆ್ಯಂಡ್ ಇಲ್ಲಿ ಆಡಿಟ್ ರಿಪೋರ್ಟ್ಸ್ ಏನಿರುತ್ತೆ ಮತ್ತು ಪ್ರಾಪರಾಗಿ ಅಕೌಂಟಿಂಗ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟು ಫ್ಲೆಕ್ಸಿಬಿಲಿಟಿ ಇನ್ ಆಪ್ರೇಷನ್. ಆ ಜಾಯಿಂಟ್ ಸ್ಟಾಕ್ ಕಂಪನಿ ಹ್ಯಾಸ್ ಫ್ಲೆಕ್ಸಿಬಿಲಿಟಿ ಇನ್ ಇಟ್ಸ್ ಆಪ್ರೇಷನ್ as it can change business objectives, merge with the other companies and issues different types of shares. ಸೊ ಇಲ್ಲಿ ತುಂಬ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಯಾಕಂದರೆ ಅವ್ರೇನಾದರೂ ಬೇರೆ ಬಿಸ್ನೆಸ್ ಜೊತೆ ಮರ್ಜ್ ಆಗಬೇಕು ಅಥವಾ ಅಕ್ವಿಸೇಷನ್ ಆಗಬೇಕು. ಸೊ ಮತ್ತು ಇಲ್ಲಿ ಏನಂತಂದರೆ ದೇ ಕ್ಯಾನ್ ಇಶ್ಯೂಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ಸ್ ಅಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಇರ್ಬೋದು, ಈಕ್ವಿಟಿ ಶೇರ್ಸ್ ಇರ್ಬೋದು ಅಥವಾ ಡಿಬೆಂಚರ್ಸ್ ಇರ್ಬೋದು. ಇದನ್ನೆಲ್ಲ ಇಶ್ಯೂ ಮಾಡೋಕ್ಕೆ ಅದಕ್ಕೆ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೇ ಆರ್ ವೆರಿ ಫ್ಲೆಕ್ಸಿಬಿಲಿಟಿ ಇನ್ ಡೇ ಟು ಡೇ ಆಪ್ರೇಷನ್ಸ್. ಸೊ ಟೋಟಲ್ 10 ಪಾಯಿಂಟ್ಸ್ನ ಬರೆದು ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 8 ಮಾರ್ಕ್ಸ್. ಯಾಕಂದರೆ 8 ಮಾರ್ಕ್ಸ್ಗೆ ಸಿಂಪಲಾಗಿ ಒಂದೊಂದು ಎಕ್ಸ್ಪ್ಲನೇಷನ್ ಅಲ್ಲೇ ಬರೆದ್ರೆ ಸಾಕಾಗಲ್ಲ. ಸೊ ಮಿನಿಮಮ್ ನೀವು ಒಂದು 10 ಪಾಯಿಂಟ್ಸ್ನ ಪ್ರಿಪೇರ್ ಆಗಿ ಪರ್ಫೆಕ್ಟಾಗಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಕ್ಲಾಸಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ಕೊಟ್ಟಿದ್ದು. ಸೊ ಕ್ಲಾಸಸ್ ಅಲ್ಲಿ ದೇರ್ ಆರ್ ಓನ್ಲಿ 6 ಕ್ಲಾಸಸ್ ಇದೆ. ಫಸ್ಟು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂದ್ರೆ ಏನು ಅಂತ ನೋಡೋಣ. ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ MOA is a critical document that outlines the fundamental characteristics of a company. It is a statutory document that must be filled with the register of companies during the incorporation process. The MOA typically includes the following clauses. So MOA ಅಂತಂದರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂದರೆ usually it defines the company objectives for which the company is formed. ಕಂಪನಿ ಆಬ್ಜೆಕ್ಟಿವ್ಸ್ ಏನು, ಪರ್ಪಸ್ ಏನಂತ ಡಿಫೈನ್ ಮಾಡುತ್ತೆ. ಮತ್ತು ದಿಸ್ ಈಸ್ ದ ಮೇನ್ ಡಾಕ್ಯುಮೆಂಟ್ ಫಾರ್ ಕಂಪನಿ. ಆ್ಯಂಡ್ ಇಲ್ಲಿ ಕಂಪನಿ ರಿಲೇಷನ್ಶಿಪ್ ವಿತ್ ದ ಔಟ್ಸೈಡರ್ಸ್ಗಿರೋ ರಿಲೇಷನ್ಶಿಪ್ನ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಏನೇನು ಕ್ಲಾಸಸ್ ಇದೆ ಅಂತಂದರೆ ಫಸ್ಟ್ ಥಿಂಗ್ ಈಸ್ ನೇಮ್ ಕ್ಲಾಸ್ ಇದೆ. ನೇಮ್ ಕ್ಲಾಸ್ ಅಂತಂದರೆ ದ ನೇಮ್ ಕ್ಲಾಸ್ ಸ್ಪೆಸಿಫೈ ದ ನೇಮ್ ಆಫ್ ದ ಕಂಪನಿ ವಿಚ್ ಮಸ್ಟ್ ಬಿ ಯುನೀಕ್ ಆ್ಯಂಡ್ ನಾಟ್ ಐಡೆಂಟಿಕಲ್ ಟು ದ ಎನಿ ಎಕ್ಸಿಸ್ಟಿಂಗ್ ಕಂಪನಿ ನೇಮ್. ನೇಮ್ ಕ್ಲಾಸ್ ಅಂತಂದರೆ ಕಂಪನಿ ನೇಮ್ ಏನಿದೆ ಅದನ್ನು ಇಲ್ಲಿ ಐಡೆಂಟಿಫೈ ಮಾಡ್ತೀವಿ. ದಟ್ ಮಸ್ಟ್ ಬಿ ಯುನೀಕ್. ಈಗ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಪೂಮಾ ಅಂತ ಒಂದು ಕಂಪ್ನಿ ಇದೆ, ನಾವು ಮತ್ತೆ ಪೂಮಾ ಅಂತ ಇನ್ನೊಂದು ಕಂಪ್ನಿನ ನಾವು ಶುರು ಮಾಡೋಕ್ಕಾಗಲ್ಲ. ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿರೋ ಕಂಪನಿ ಬಿಟ್ಟು ಸೊ ದೇ ಹ್ಯಾವ್ ಟು ಇನೋವೇಟ್ ನ್ಯೂ ಕಂಪನಿ ನೇಮ್. ಹೊಸದಾಗಿ ಅವರು ಒಂದು ಇನೋವೇಟ್ ಮಾಡಬೇಕು, ಅದು ಯುನೀಕ್ ಆಗಿರಬೇಕು ಅಂತ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟು ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್ ಏನಂತಂದರೆ ದ ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್ ಸ್ಟೇಟ್ಸ್ ದಟ್ ಅಡ್ರೆಸ್ ಆಫ್ ದ ಕಂಪನಿ ರಿಜಿಸ್ಟರ್ಡ್ ಆಫೀಸ್ ವಿತ್ ಮಸ್ಟ್ ಬಿ ಲೊಕೇಟೆಡ್ ವಿತಿನ್ ದ ಕಂಟ್ರಿ ಆಫ್ ಇನ್ಕಾರ್ಪೊರೇಷನ್. ಸೊ ನಾವು ಯಾವ ಕಂಟ್ರಿ ಯಾವ ಸ್ಟೇಟಲ್ಲಿ ನಾವು ಆ ಒಂದು ಕಂಪನಿನ ರಿಜಿಸ್ಟರ್ ಮಾಡ್ಕೊಳ್ತೀವಿ, ಕಂಪನಿ ಅಡ್ರೆಸ್ನ ಪ್ರಾಪರಾಗಿ ಮೆನ್ಷನ್ ಮಾಡಿರಬೇಕು. ದಟ್ ಈಸ್ ಇನ್ ದ ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್. ಆ್ಯಂಡ್ ಆಬ್ಜೆಕ್ಟ್ ಕ್ಲಾಸ್ ಅಂತ ಬರುತ್ತೆ. ಆಬ್ಜೆಕ್ಟ್ ಕ್ಲಾಸ್ ಅಂತ the object clause outlines the company's purpose, objectives and business activities. It defines the scope of company operations and powers. So objectives ಅಂತಂದರೆ company's purpose ಏನು, aims ಏನು, objectives ಏನು and business activities ಏನಿದೆ ಅದನ್ನೆಲ್ಲನೂ ಕೂಡ ನಾವು ಇಲ್ಲಿ ಆಬ್ಜೆಕ್ಟಿವ್ ಅಲ್ಲಿ ಡಿಫೈನ್ ಮಾಡ್ತಾ ಹೋಗ್ತೀವಿ. And next liability clause. The liability clause specify the nature of the liability of the company's members. ಅಂದರೆ whether it is limited. ಇಲ್ಲಿ ಏನಂತಂದರೆ ಯೂಶಲಿ ಲಿಮಿಟೆಡ್ ಲಯಬಿಲಿಟಿನೇ ಇರುತ್ತೆ ವಿಚ್ ಕ್ಯಾನ್ ಬಿ ಲಿಮಿಟೆಡ್ ಬೈ ಶೇರ್ಸ್ ಆರ್ ಗ್ಯಾರಂಟಿ. ಲಯಬಿಲಿಟಿನ ನಾವು ಇಲ್ಲಿ ಮೆನ್ಷನ್ ಮಾಡಿರ್ತೀವಿ. ಆ್ಯಂಡ್ ನೆಕ್ಸ್ಟು ಕ್ಯಾಪಿಟಲ್ ಕ್ಲಾಸ್ ಅಂತ ಬರುತ್ತೆ. ದ ಕ್ಯಾಪಿಟಲ್ ಕ್ಲಾಸ್ ಸ್ಟೇಟ್ ದ ಆಥರೈಸ್ಡ್ ಕ್ಯಾಪಿಟಲ್ ಆಫ್ ದ ಕಂಪನಿ ವಿಚ್ ಈಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್ ದಟ್ ಕ್ಯಾನ್ ಬಿ ಕಂಪನಿ ಆಥರೈಸ್ಡ್ ಟು ಇಶ್ಯೂ. ಆಥರೈಸ್ಡ್ ಅಂತ ಅಂದರೆ ಎಷ್ಟು ಕ್ಯಾಪಿಟಲ್ ಬೇಕಾಗುತ್ತೆ ಅಂತ ನಾವು ಎಸ್ಟಿಮೇಟ್ ಮಾಡ್ತೀವಿ. ಅದರಲ್ಲಿ ಇಶ್ಯೂ ಅಂತ ಅಂದರೆ ಎಷ್ಟು ಶೇರ್ಸ್ನ ಇಶ್ಯೂ ಮಾಡಿದ್ದೀವಿ. ನಿಮಗೆ ಗೊತ್ತಿದೆ ಕ್ಯಾಪಿಟಲ್ ಕ್ಲಾಸಲ್ಲಿ ಆಥರೈಸ್ಡ್ ಕ್ಯಾಪಿಟಲ್ ಬರುತ್ತೆ, ಇಶ್ಯೂಡ್ ಕ್ಯಾಪಿಟಲ್ ಬರುತ್ತೆ, ಪೇಯ್ಡ್ ಅಪ್ ಕ್ಯಾಪಿಟಲ್ ಬರುತ್ತೆ. ಸೊ ಆಥರೈಸ್ಡ್ ಅಂದರೆ ಟೋಟಲ್ ಕಂಪನಿ ಎಷ್ಟು ಎಸ್ಟಿಮೇಟ್ ಮಾಡಿದೆ ಆ್ಯಂಡ್ ಎಷ್ಟು ಅಮೌಂಟ್ ಆಫ್ ಶೇರ್ಸ್ನ ಇಶ್ಯೂ ಮಾಡಿದ್ದಾರೆ ಅದನ್ನು ನಾವು ಕ್ಯಾಪಿಟಲ್ ಕ್ಲಾಸಲ್ಲಿ ಮೆನ್ಷನ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಅಸೋಸಿಯೇಷನ್ ಕ್ಲಾಸ್ ಅಂತ ಬರುತ್ತೆ. ದ ಅಸೋಸಿಯೇಷನ್ ಕ್ಲಾಸ್ ಕನ್ಫರ್ಮ್ಸ್ ದಟ್ ದ ಸಬ್ಸ್ಕ್ರೈಬರ್ಸ್ ಟು ದ MOA ಇಂಟೆಂಟ್ ಟು ಫಾರ್ಮ್ ಎ ಕಂಪನಿ ಆ್ಯಂಡ್ ಅಗ್ರಿ ಟು ಅಸೋಸಿಯೇಟ್ ವಿತ್ ಈಚ್ ಅದರ್ ಫಾರ್ ದಟ್ ಪರ್ಪಸ್. ಸೊ ಇಲ್ಲಿ
ಲಾಸ್ಟ್ ಒನ್ ಈಸ್ ಕನ್ಫರ್ಮ್ ದ ಸಬ್ಸ್ಕ್ರೈಬರ್ಸ್ ಏನು ಮತ್ತು MOA ಅದನ್ನು ನಾವಿಲ್ಲಿ ಡಿಫೈನ್ ಮಾಡ್ತಾ ಹೋಗ್ತೀವಿ. ದೀಸ್ ಕ್ಲಾಸಸ್ collectively provide a comprehensive overviews of the company identity, purpose and structure. ಟೋಟಲ್ ಈ 6 ಕ್ಲಾಸ್ ಇರೋದೇ 6 ಕ್ಲಾಸ್. ಫಸ್ಟು MOA ಏನಂತ ಮೀನಿಂಗ್ ಬರೆದು 6 ಕ್ಲಾಸ್ನು 1 by 1 ಬರೆದು ಎಕ್ಸ್ಪ್ಲೇನ್ ಮಾಡಿದ್ರೆ ಯು ವಿಲ್ ಗೆಟ್ 8 ಮಾರ್ಕ್ಸ್ ಆ್ಯಂಡ್ ಇಟ್ ಈಸ್ ವೆರಿ ಈಸಿ. ಜನರಲ್ ಟರ್ಮ್ಸಲ್ಲೇ ನೀವು ಆಲ್ರೆಡಿ ಇದನ್ನು ಫಸ್ಟ್ ಪೇಜಲ್ಲೂ ಕೂಡ ಸ್ಟಡಿ ಮಾಡಿರ್ತೀರಾ, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸಲ್ಲಿ. ಆ್ಯಂಡ್ ಇಲ್ಲಿ ಫಸ್ಟ್ BComಲ್ಲೂ ಕೂಡ ಸೇಮ್ ಟಾಪಿಕ್ ರಿಪೀಟ್ ಆಗ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಇಸ್ ಮೇ ಬಿ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಪಾರ್ಟ್ 1 ಪಾರ್ಟ್ 2ನ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟಲ್ಲಿ ರೆಸ್ಟ್ ಆಫ್ ರಿಮೈನಿಂಗ್ ಕ್ವಶನ್ಸ್ ಏನೇನಿದೆ ಆ್ಯಂಡ್ ಸೆಕ್ಷನ್ B ಮತ್ತು C ಅದನ್ನು ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಿಮಗೆ ಏನಂತಂದರೆ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಮೇ ಬಿ 140 to 50% ರಿಪೀಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸಮ್ಟೈಮ್ಸ್ ನಮಗೆ ಒಂದು 60 to 70% ರಿಪೀಟ್ ಆಗಿರುತ್ತೆ. ಸೊ ಯಾವ ರೀತಿ ನಿಮಗೆ ಒಂದು ಆನ್ಸರ್ನ ಮಾಡಬೇಕು, ಎಸ್ಪೆಷಲಿ ನೀವು PUC ಮುಗಿಸಿ BComಗೆ ಬಂದಾಗ ಯು ಡೋಂಟ್ ನೋ ಹೌ ಟು ರೈಟ್ ದ ಆನ್ಸರ್ಸ್ ಅಟ್ ದ BCom ಲೆವೆಲ್. ಸ್ವಲ್ಪ ನೀವು ಎಕ್ಸ್ಟೆಂಡ್ ಮಾಡಿ ಬರೆಯೋದನ್ನ ಯಾವ ರೀತಿ ಅಂತ ನೋಡ್ಕೊಂಡ್ರೆ ಸಾಕು. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್ ಆ್ಯಂಡ್ ಆಲ್ಸೋ ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಮತ್ತು ಫ್ರೆಂಡ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್, ಡೂ ವೆಲ್. Please subscribe for more videos to my channel. Thank you so much. Thank you.